ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನೀವೆಲ್ಲ ಹೆಂಗಿದ್ರೆ ನಾನು ಮಾತ್ರ ತುಂಬ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಮಸಾಲೆ ವಡೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಅದರಿಂದ ಈವ್ನಿಂಗ್ ಟೈಮಲ್ಲಿ ಊಟದ ಜೊತೆಗೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ಮಸಾಲೆ ವಡೆ ನಾವು ಮಾಡ್ಕೋಬೇಕಾದ್ರೆ ತುಂಬ ಸಿಂಪಲ್ ಮೆಥಡಲ್ಲಿ ಮಾಡ್ಕೋಬೋದು. ಮಸಾಲೆ ವಡೆಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಕಡಲೆಬೇಳೆ ನಾವು ಮಸಾಲೆ ವಡೆ ಮಾಡೋಕ್ಕಿಂತ ಮೊದಲೇ ಒಂದು ಹಾಫ್ ಅನ್ ಅವರ್ ಕಡಲೆಬೇಳೆಯನ್ನು ನಾವು ನೀರಲ್ಲಿ ನೆನೆಸಿಟ್ಕೋಬೇಕಾಗುತ್ತೆ. ಗೈಸ್, ಇವಾಗ ನಾವು ಸ್ಟಾರ್ಟ್ ಮಾಡ್ಕೊಬಿಡೋಣ. ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆ ವಿಡಿಯೋ ಬರ್ತಾ ಇರ್ತವೆ. ಹಾಫ್ ಅನ್ ಅವರ್ ಮೊದಲೇ ನಾನು ಕಡಲೆಬೇಳೆನ ನೆನೆಸಿಟ್ಟಿದ್ದೆ, ನೀರೆಲ್ಲ ಬಗ್ಸ್ಬಿಟ್ಟು ಇವಾಗ ನಾನು ರುಬ್ಕೊಬಿಡ್ತೀನಿ. ಗರಿಗರಿಯಾಗಿ ನಾವು ರುಬ್ಕೋಬೇಕಾಗತ್ತೆ. ತುಂಬ ನುಣ್ಣಗೆ ರುಬ್ಕೊಬಿಟ್ರೆ ಮಸಾಲೆ ವಡೆ ಚೆನ್ನಾಗಿ ಬರೋದಿಲ್ಲ. ನೊನ್ನಿಗೆ ಸಾಫ್ಟ್ ಆಗಿ ನಾವು ಪೇಸ್ಟ್ ಮಾಡ್ಕೋಬಾರ್ದು, ಯಾಕಂದ್ರೆ ಮಸಾಲೆ ವಡೆ ಅಷ್ಟೊಂದು ಚೆನ್ನಾಗಿ ಗರಿಗರಿಯಾಗಿ ಬರಲ್ಲ. ಸಂಡೇ ಆದರೆ ನಾನ್ ವೆಜ್ ಆ ಥರ ಈ ಥರ ಪ್ಲಾನಿಂಗ್ ಇರುತ್ತೆ. ಸೊ ಅದಕ್ಕೋಸ್ಕರ ವಡೆ ಮಾಡ್ತಾ ಇದೀವಿ ಇವತ್ತು. ಓಕೆನಾ? ಹಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಹಾಕೋಬಿಡ್ತೀನಿ. ಸೊ ಈರುಳ್ಳಿ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಇವಾಗ ಪುದೀನ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು. ಓಕೆನಾ? ಇವಾಗ ಅದ್ರ ಜೊತೆಗೆ ಕರಿಬೇವಿನ ಎಲೆಯನ್ನು ಹಾಕೋತಾ ಇದ್ದೀನಿ. ಫ್ರೆಶ್ ಆಗಿದ್ರೆ ಕರಿಬೇವಿನ ಎಲೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಕರಿಬೇವಿನ ಎಲೆ, ಕೊತ್ತಂಬರಿ ಸೊಪ್ಪು, ಆಮೇಲೆ ಪುದೀನ ಸೊಪ್ಪು ನುಣ್ಣಗೆ ಹೆಚ್ಚಿಟ್ಕೊಂಡಿದ್ದೀವಿ, ಅದು ಹಾಕ್ಕೊತಿದ್ದೀವಿ. ಅದ್ರ ಜೊತೆಗೆ ಇವಾಗ ಜೀರಿಗೆ, ಆಮೇಲೆ ಅಜ್ವೈನ್. ಇದು ಸೊ ಯಾಕೆ ಅಂದರೆ ಒಳ್ಳೆ ಸ್ಮೆಲ್ ಬರುತ್ತೆ, ಅದ್ರ ಜೊತೆಗೆ ಒಳ್ಳೆ ಡೈಜೆಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇವೆರಡು ನಾವು ಹಾಕ್ಕೊತೀವಿ. ಇಷ್ಟು ಐಟಮ್ ಹಾಕ್ಕೊಂಡಿದ್ದೀವಿ. ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು 1 ಸ್ಪೂನ್ ಹಾಕ್ಕೊಬಿಡ್ತೀನಿ. ಸೊ ಪೇಸ್ಟ್ ಹಾಕಲಿ. ಅದ್ರ ಜೊತೆಗೆ ನೀವು ಬೇಕಾದರೆ ಜಿಂಜರ್ ಇರುತ್ತಲ್ವಾ, ಸಣ್ಣದಾಗಿ ನಾವು ಕಟ್ ಮಾಡ್ಕೊಬಿಟ್ಟು ತುರ್ಕೊಬಿಟ್ಟು ಹಾಕ್ಕೊಂಡ್ರೆ ಅದನ್ನು ತುಂಬ ಚೆನ್ನಾಗಿರುತ್ತೆ. ಓಕೆನಾ? ನೀವು ಅದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕೊಳ್ಳೋಣ. ಮೆಣಸಿನ್ಕಾಯಿ ಪುಡಿ ಹಾಕ್ಕೊತಾ ಇದ್ದೀವಿ. ನಿಮ್ಗೆ ಎಷ್ಟು ಟೇಸ್ಟಿಗೆ ತಕ್ಕಂತೆ, ಅಂದರೆ ನಿಮ್ಗೆ ಕೆಲವರು ಖಾರ ಜಾಸ್ತಿ ಬೇಕಾದರೆ ಮೆಣಸಿನ ಪುಡಿ ಜಾಸ್ತಿ ಹಾಕೊಳ್ಳಿ, ಕಡಿಮೆ ಬೇಕಾದರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ಮೆಣಸಿನ ಪುಡಿ ಹಾಕಿದ್ದೀನಿ. ಹಸಿ ಮೆಣಸಿನ್ಕಾಯಿ ನೀವು ಬೇಕಾದರೆ ಸಣ್ಣದಾಗಿ ಕಟ್ ಮಾಡ್ಕೊಬಿಟ್ಟು ನೀವು ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಇಷ್ಟೇ ಐಟಮು ಇವಾಗ ಕಲಿಸ್ಕೊಬಿಡೋಣ ಚೆನ್ನಾಗಿ. ಸೊ ಗೈಸ್, ಇವಾಗ ಮಿಕ್ಸ್ ಮಾಡ್ಕೋಬೇಕಾದ್ರೆ ನೀವು ನೀರು ಹಾಕೊಳ್ಳೋಕೆ ಹೋಗ್ಬಿಡಿ. ನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ತುಂಬ ನುಣ್ಣಗೆ ಪೇಸ್ಟ್ ಆಗುತ್ತೆ, ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಓಕೆನಾ? ಗರಿಗರಿಯಾಗಿ ಚೆನ್ನಾಗಿ ಒಡೆ ಬರಬೇಕಾದ್ರೆ, ಯಾಕಂದರೆ ಅದರೆಲ್ಲ ಆಲ್ರೆಡಿ ನೀರಿನಂಶ ಇರುತ್ತಲ್ವಾ, ಮೆತ್ತಗಿರುತ್ತೆ. ಸೊ ಇದೆಲ್ಲ ಕಲಿಸ್ಕೊಂಡು ಆದಮೇಲೆ ನಾವು ಒಂದ್ಸಲಿ ಟೇಸ್ಟ್ ನೋಡ್ಕೋಬೇಕಾಗತ್ತೆ. ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಸೇರಿಸ್ಕೋಬೋದು. ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬಿಟ್ಟಿದ್ದೀವಿ ಪೇಸ್ಟ್ ಎಲ್ಲ. ಇವಾಗ ಗರಿಗರಿಯಾದಂತಹ ಮಸಾಲೆ ವಡೆ ಮಾಡ್ಕೊಬಿಡೋಣ. ಓಕೆನಾ? ಅನ್ಸೆ, ಏನು ಮಾಡ್ತಾ ಇದೀಯ ಅನ್ಸೆ? ಏನು ಮಾಡ್ತಾ ಇದೀಯಾ? ಫೋನ್ ನೋಡ್ತಾ ಇದೀಯಾ? ಇಲ್ಲಿ ನೋಡಿ ಸ್ನೇಹಿತರೆ, ನಮ್ಮ ಅನ್ಸಿಕ್ಕು ಮೊಬೈಲ್ ನೋಡ್ತಾನೆ. ಏನು ವಿಡಿಯೋ ನೋಡ್ತಾ ಇದೀಯಪ್ಪ? ಅದು ನೋಡ್ತಾ ಇದೆಯಾ? ಕಲ್ಲ ಸ್ನೇಹಿತರೆ, ನೋಡಿ ಆಯಿಲ್ ಚೆನ್ನಾಗಿ ತುಂಬ ಬಿಸಿಯಾಗೈತೆ. ಇವಾಗ ವಡೆ ಮಾಡ್ಕೊಳ್ಳೋಣ. ಎಸ್, ಈ ಥರ ನೋಡಿ, ತುಂಬ ದಪ್ಪಗೆ ಮಾಡ್ಕೋಬೇಡಿ. ಓಕೆನಾ? ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಡಿ. ಓಕೆನಾ? ಹಾಂ. ಲೋ ಫ್ಲೇಮಲ್ಲಿ ನಾವು ಮಸಾಲೆ ವಡೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ವಡೆ ಬಿಡಬೇಕಾದ್ರೆ ತೆಳುವಾಗಿ ಮಾಡ್ಕೊಬಿಟ್ಟು ವಡೆ ಬಿಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಓಕೆನಾ? ತುಂಬ ದಪ್ಪ ಆದರೆ ಏನಾಗುತ್ತೆ ಅಂದರೆ ಒಳಗಡೆ ಚೆನ್ನಾಗಿ ಫ್ರೈ ಆಗೋದಿಲ್ಲ. ಸೊ ಓಕೆನಾ? ಅದಕ್ಕೋಸ್ಕರ ತೆಳುವಾಗಿ ಮಾಡ್ಕೊಬಿಟ್ಟು ವಡೆ ಬಿಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇವಾಗ ಒಂದ್ಸಲಿ ನಾವು ತಿರುಗಿಸ್ಕೊಬಿಡೋಣ ಎಲ್ಲ ವಡೆನೂ. ಫ್ರೆಂಡ್ಸ್, ನನಗೆ ಮಾತ್ರ
ಸಾಯಂಕಾಲ ಸ್ನ್ಯಾಕ್ಸ್ಗೆ ಊಟದ ಜೊತೆಗೆ ಬಜ್ಜಿ ಇಲ್ಲ ಅಂದರೆ ವಡೆ ಅಂದರೆ ತುಂಬ ಇಷ್ಟ ನನಗೆ, ತುಂಬ ಚೆನ್ನಾಗಿರುತ್ತೆ. ನಾವು ಆವಾಗ ಫ್ರೀಕ್ವೆಂಟ್ಲಿ ಮಾಡ್ತಾನೆ ಇರ್ತೀವಿ, ಬಜ್ಜಿ ಇಲ್ಲ ಅಂದರೆ ವಡೆ ಮಾಡ್ತಾ ಇರ್ತೀವಿ. ಸೊ ಗೈಸ್, ನೀವೇನೇನು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ಗೈಸ್ ನೋಡಿ, ಇವಾಗ ಮಸಾಲೆ ವಡೆ ಚೆನ್ನಾಗಿ ಫ್ರೈ ಆಗ್ಬಿಟ್ಟೈತೆ. ಇವಾಗ ನಾವು ಪ್ಲೇಟ್ಗೆ ತಗೋಬಿಡೋಣ, ಓಕೆನಾ? ನೋಡಿ ಎಷ್ಟು ಚೆನ್ನಾಗಿ ನೋಡಿ ಕಾಂಟ್ರಾಸ್ಟಿಗೆ ಅದ್ರ ಕಲರು ಹೆಂಗೈತೆ ಅಂತ ಹೇಳ್ಬಿಟ್ಟು ಎರಡೂ ಕಡೆನೇ ಚೆನ್ನಾಗಿ ಫ್ರೈ ಆಗೈತೆ. ಇಲ್ಲಿ ನೋಡಿ, ಅದ್ಭುತ ಅದ್ಭುತ, ತುಂಬ ಚೆನ್ನಾಗೈತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ವಡೆ ನೋಡಿ ಹೆಂಗೈತೆ, ಚೆನ್ನಾಗೈತಲ್ಲ, ಸೂಪರ್ ಅಲ್ವಾ? ನನಗೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗಿ ಫ್ರೈನೂ ಆಗೈತೆ. ಇವತ್ತು ಬ್ಯಾಟಿಂಗ್ ಬಾರಿಸೋಣ. ನೋಡಿ ಈ ಥರ ತೆಳುವಾಗಿ ಮಾಡ್ಕೊಳ್ಳಿ, ತುಂಬ ದಪ್ಪ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಓಕೆನಾ? ನೋಡಿ ಹೆಂಗೈತೆ, ವಾವ್ ಸೂಪರ್. ಗೈಸ್, ಇವಾಗ ನಾವು ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ನೋಡಿ. ಸೂಪರ್, ತುಂಬ ಚೆನ್ನಾಗೈತೆ ಸ್ನೇಹಿತರೆ. ಸ್ಮೆಲ್ ಮಾತ್ರ ಎಕ್ಸಲೆಂಟಾಗಿ ಬರ್ತೈತೆ, ಘಮ ಅಂತ ಸ್ಮೆಲ್ ಬರ್ತೈತೆ. ಅದೇ ರೀತಿಯಾಗಿ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗೈತೆ, ನಿಜವಾಗಿ ತುಂಬ ಚೆನ್ನಾಗೈತೆ. ನೋಡಿ ಹೆಂಗೈತೆ, ಆ ಸೌಂಡ್ ನೋಡಿ ಹೆಂಗೆ ಬರ್ತೈತೆ, ಬಾಯಿಲಾಗ ಗರಿಯಾಗಿ ಕರಮ್ ಮತ್ತು ಸೌಂಡ್ ಬರ್ತೈತೆ. ನೋಡಿ ಹೆಂಗೈತೆ, ತುಂಬ ಚೆನ್ನಾಗೈತೆ. ಸೂಪರ್. ಕೆಲವೊಬ್ರು ತುಂಬ ನುಣ್ಣಿಗೆ ರುಬ್ಬಿರ್ತಾರೆ, ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ವಡೆ ಚೆನ್ನಾಗಿ ಬರಲ್ಲ, ಓಕೆನಾ? ಆದ್ದರಿಂದ ನಾವು ಫಸ್ಟೇನೆ ರುಬ್ಬಬೇಕಾದ್ರೆ ಕಡಲೆಬೇಳೆ ಗರಿಯಾಗಿ ನಾವು ರುಬ್ಕೋಬೇಕಾಗುತ್ತೆ, ಆವಾಗಲೇ ವಡೆ ಚೆನ್ನಾಗಿ ಬರೋದು, ಓಕೆನಾ? ನೋಡಿ ಇಷ್ಟೊಂದು ವಡೆ ಆಗೈತೆ. ನಾವು ಕಲಸಿಟ್ಕೊಂಡಂತಹ ಎಲ್ಲ ಹಿಟ್ಟನ್ನು ನಾವು ವಡೆ ಮಾಡ್ಕೊಬಿಟ್ಟಿದ್ದೀವಿ, ಮಸಾಲೆ ವಡೆ. ಇದೇ ಕನ್ಸಿಸ್ಟೆನ್ಸಿ, ಇದೇ ಥರ ರುಬ್ಕೋದೆ ಪೇಸ್ಟ್ ಮಾಡ್ಕೋಬೇಕಾದ್ರೆ, ತುಂಬ ಜಾಸ್ತಿ ಮಾಡ್ಕೋಬೇಡಿ, ನುಣ್ಣಿಗೆ ಚೆನ್ನಾಗಿ ಬರಲ್ಲ. ತುಂಬ ಚೆನ್ನಾಗೈತೆ, ಎಕ್ಸಲೆಂಟ್ ಆಗೈತೆ. ಒಳ್ಳೆ ಸ್ಮೆಲ್ಲು, ಪುದೀನ, ಕೊತ್ತಂಬರಿ ಸೊಪ್ಪು, ಅದರ ಜೊತೆಗೆ ನಾವು ಗರಿಯಾಗಿ ರುಬ್ಕೊಂಡಿದ್ದೀವಲ್ಲ, ಬಾಯಲ್ಲಿ ಮಾತ್ರ ಕರಮ್ ಅಂತ ಸೌಂಡ್ ಬರ್ತಾ ಇದೆ. ಆ ಥರ ಇರಬೇಕು, ಆವಾಗಲೇ ವಡೆ ಚೆನ್ನಾಗಿರೋದು, ಮಸಾಲೆ ವಡೆ ಚೆನ್ನಾಗಿದೆ. ಸೊ ಇದು ಇವತ್ತಿನ ಸ್ಪೆಷಲ್ಲು, ಮನೆ ಹೋಮ್ ಮೇಡ್ ರೆಸಿಪೀಸು, ಇಲ್ಲ ಅಂದರೆ ಲಾಗ್ಸ್ ಆಗಿರ್ಬೋದು, ವಿಡಿಯೋಸು ತುಂಬ ಬರ್ತಾನೆ ಇರ್ತವೆ. ಸ್ನೇಹಿತರೆ, ನೀವು ನಮ್ಗೆ ಸಪೋರ್ಟ್ ಮಾಡಿ. ಆಮೇಲೆ ಮುಂದೆ ಒಳ್ಳೆ ಕಂಟೆಂಟು, ಒಳ್ಳೆ ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ, ಓಕೆನಾ ಸ್ನೇಹಿತರೆ? ಇದು ಇವತ್ತಿನ ಸ್ಪೆಷಲ್ಲು. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.